ಇರಾನ್ ಇಸ್ರೇಲ್ ಯುದ್ಧದಿಂದ ಪ್ರಪಂಚದಾದ್ಯಂತ ಈ ತೈಲ ಮಾರುಕಟ್ಟೆ ಶೇಕ್ ಆಗ್ತಾ ಇದೆ. ಆದರೆ ಯುದ್ಧವು ಭಾರತದಲ್ಲಿ ಡ್ರೈ ಫ್ರೂಟ್ಸ್ ಮಾರಾಟದ ಮೇಲೂ ಕೂಡ ಪರಿಣಾಮವನ್ನ ಬೀರ್ತಾ ಇದೆ. ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಮೆರಿಕ ಇಸ್ರೇಲ್ ವರ್ಸಸ್ ಇರಾನ್ ಮಧ್ಯೆ ಸಂಘರ್ಷ. ರಂಜಾನ್ ಹೊತ್ತಲ್ಲಿ ದುಬಾರಿಯಾಗಲಿದೆ ಡ್ರೈ ಫ್ರೂಟ್ಸ್. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷದ ಕಾರಣಕ್ಕೆ ಬೆಂಗಳೂರಲ್ಲಿ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗ್ತಾ ಇದೆ. ರಾಜಧಾನಿಗೆ ಆಮದಾಗುವಂತಹ ಡ್ರೈ ಫ್ರೂಟ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ವಸ್ತುಗಳು ಇರಾನ್ನಿಂದ ಬರುತ್ತವೆ. ಅಂಜೂರ, ಮಾಮ್ರಾ, ಬಾದಾಮಿ, ಪಿಸ್ತಾ, ಪೈನ್ ಬೀಜಗಳು ಜೊತೆಗೆ ಮಜಾಪತಿ ಖರ್ಜೂರಗಳಿಗೆ ಹೆಚ್ಚು ಬೇಡಿಕೆಯಲ್ಲಿವೆ. ರಂಜಾನ್ ಸಮಯದಲ್ಲಿ ಮಜಪತಿ ಖರ್ಜೂರಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ. ಇರಾನ್ ಕೇಸರಿ ಡ್ರೈ ಫ್ರೂಟ್ಸ್ಗೆ ಭಾರಿ ಬೇಡಿಕೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ಇರಾನ್ನಿಂದ ಬರುವಂತಹ ಪಿಸ್ತಾ ಕೆಜಿಗೆ 1800 ರೂಪಾಯಿಯಿಂದ 2100 ರೂಪಾಯಿವರೆಗೆ ಮಾರಾಟವಾಗ್ತಾ ಇದೆ. ಅಂಜೂರ ಸುಮಾರು 1600 ರೂಪಾಯಿ, ಮಾಮ್ರಾ ಬಾದಾಮಿ 2500, ಪೈನ್ ಬೀಜಗಳು 8000 ರೂಪಾಯಿಗೆ ಕೆಜಿಯಂತೆ ಸೇಲ್ ಆಗ್ತಿದೆ. ಪೂರ್ತಿ ವರ್ಲ್ಡ್ನಲ್ಲಿ ಮೇಜರ್ ಪ್ರಾಡಕ್ಟ್ಸ್ ಆಫ್ ಡ್ರೈ ಫ್ರೂಟ್ಸು, ಅಂಜೂರ, ಖರ್ಜೂರ ಮತ್ತು ಜಾಫ್ರಾನು ಅದು ಎಲ್ಲ ಇರಾನ್ ಸರ್. ಇರಾನ್ನಲ್ಲಿ ಪೂರ್ತಿ ವರ್ಲ್ಡ್ಗೆ ಸಪ್ಲೈ ಆಗುತ್ತೆ. ಈಗ ವರ್ಷ ನಾವು ಎಲ್ಲ ಪರ್ಚೇಸ್ ಆಲ್ರೆಡಿ ಮಾಡಿದ್ದಾರೆ. ಒಂದು 2 ತಿಂಗಳ ಮುಂಚೆ ನಾವು ಇರಾನ್ದು ಪರ್ಚೇಸ್ ಮಾಡಿದ್ದಾರೆ. ನಾವು ಎಲ್ಲ ಪೂರ್ತಿ ವರ್ಲ್ಡ್ನಲ್ಲಿ ಎಲ್ಲ ಮಾಡಿದ್ದಾರೆ. ಬಟ್ಟು ಇದು ಆದ ತಕ್ಷಣ ಸರ್ ಎಲ್ಲ ಮೇಜರ್ ಸ್ಟಾಕಿಸ್ಟು ಎಲ್ಲ ಕ್ಲೋಸ್ ಆಗಿದೆ. ಬಂದರ್ ಅಬ್ಬಾಸ್ ಪೋರ್ಟ್ ಆಫ್ ಇರಾನು, ಸಿ ಪೋರ್ಟ್ ಅದನ್ನು ಕ್ಲೋಸ್ ಆಗಿದೆ. ಈಗ ಏನು ಆಕ್ಟಿವಿಟಿ ಇಲ್ಲ, ಅಲ್ಲಿಂದು ಸಪ್ಲೈ ಇಲ್ಲ. ಇರಾನಿನ ಕೇಸರಿಗೂ ಭಾರಿ ಬೇಡಿಕೆ ಇದೆ. ಜಗತ್ತಿನಲ್ಲೇ ಉತ್ತಮ ತಳಿಯ ಕೇಸರಿ ಅಂತ ಪರಿಗಣಿಸಲ್ಪಡುವಂಥ ಇರಾನಿನ ಕೇಸರಿ ಕೆಜಿಗೆ 2.5 ಲಕ್ಷದಿಂದ 3 ಲಕ್ಷ ದರ ಹೊಂದಿದೆ. ಮುಂದಿನ 2 ವಾರಗಳಲ್ಲಿ ಇದು 4 ಲಕ್ಷ ರೂಪಾಯಿ ತಲುಪುವ ಸಾಧ್ಯತೆ ಇದೆ. ಈಗ ಮೇಜರ್ ಸ್ಟಾಕಿಸ್ಟ್ ಇರ್ತದೆ ಮುಂಬೈನಲ್ಲಿ, ದಿಲ್ಲಿನಲ್ಲಿ ಎಲ್ಲ ಅವರೆಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾಕೆಂದರೆ ಅದು ಅಡ್ವಾಂಟೇಜು. ಇದು ಈ ಥರ ಆಯ್ತು ಅಂದರೆ ರೇಟು ಎಲ್ಲ ಡಬಲ್ಲು ಟ್ರಿಬಲ್ ಮಾಡಿಬಿಡ್ತದೆ. ಈಗ ನನ್ನ ಹತ್ರನ ಸ್ಟಾಕ್ ಒಂದು 25 ದಿವಸದ್ದು ಸ್ಟಾಕ್ ಐತೆ ಸರ್. ಇದು ಆದಮೇಲೆ ಏನಾಗುತ್ತೆ ಅಂತ ಏನು ಗೊತ್ತಿಲ್ಲ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚು. ಡ್ರೈ ಫ್ರೂಟ್ಸ್ ಮಾತ್ರವಲ್ಲದೆ ಜಾಯಿಕಾಯಿ, ದಾಲ್ಚಿನ್ನಿ, ಸ್ಟಾರ್ ಸೋಂಪು ಸೇರಿದಂತೆ ಕೆಲವು ಮಸಾಲೆಗಳು ಕೂಡ ಇರಾನ್ನಿಂದಲೇ ಆಮದಾಗುತ್ತವೆ. ಇರಾನ್ನಲ್ಲಿ ವ್ಯಾಪಾರ ಮತ್ತು ಬಂದರುಗಳ ಕಾರ್ಯಾಚರಣೆಯಲ್ಲಿ ವ್ಯತ್ಯಯ ಉಂಟಾದರೆ ಆಫ್ಘಾನಿಸ್ತಾನದಿಂದ ಬರುವಂತಹ ಸರಕುಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇರಾನ್ ಇಸ್ರೇಲ್ ಯುದ್ಧದಿಂದ ಪ್ರಪಂಚದಾದ್ಯಂತ ಈ ತೈಲ ಮಾರುಕಟ್ಟೆ ಶೇಕ್ ಆಗ್ತಾ ಇದೆ. ಆದರೆ ಯುದ್ಧವು ಭಾರತದಲ್ಲಿ ಡ್ರೈ ಫ್ರೂಟ್ಸ್ ಮಾರಾಟದ ಮೇಲೂ ಕೂಡ ಪರಿಣಾಮವನ್ನ ಬೀರ್ತಾ ಇದೆ. ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಮೆರಿಕ ಇಸ್ರೇಲ್ ವರ್ಸಸ್ ಇರಾನ್ ಮಧ್ಯೆ ಸಂಘರ್ಷ. ರಂಜಾನ್ ಹೊತ್ತಲ್ಲಿ ದುಬಾರಿಯಾಗಲಿದೆ ಡ್ರೈ ಫ್ರೂಟ್ಸ್. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷದ ಕಾರಣಕ್ಕೆ ಬೆಂಗಳೂರಲ್ಲಿ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗ್ತಾ ಇದೆ. ರಾಜಧಾನಿಗೆ ಆಮದಾಗುವಂತಹ ಡ್ರೈ ಫ್ರೂಟ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ವಸ್ತುಗಳು ಇರಾನ್ನಿಂದ ಬರುತ್ತವೆ. ಅಂಜೂರ, ಮಾಮ್ರಾ, ಬಾದಾಮಿ, ಪಿಸ್ತಾ, ಪೈನ್ ಬೀಜಗಳು ಜೊತೆಗೆ ಮಜಾಪತಿ ಖರ್ಜೂರಗಳಿಗೆ ಹೆಚ್ಚು ಬೇಡಿಕೆಯಲ್ಲಿವೆ. ರಂಜಾನ್ ಸಮಯದಲ್ಲಿ ಮಜಪತಿ ಖರ್ಜೂರಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ. ಇರಾನ್ ಕೇಸರಿ ಡ್ರೈ ಫ್ರೂಟ್ಸ್ಗೆ ಭಾರಿ ಬೇಡಿಕೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ಇರಾನ್ನಿಂದ ಬರುವಂತಹ ಪಿಸ್ತಾ ಕೆಜಿಗೆ 1800 ರೂಪಾಯಿಯಿಂದ 2100 ರೂಪಾಯಿವರೆಗೆ ಮಾರಾಟವಾಗ್ತಾ ಇದೆ. ಅಂಜೂರ ಸುಮಾರು 1600 ರೂಪಾಯಿ, ಮಾಮ್ರಾ ಬಾದಾಮಿ 2500, ಪೈನ್ ಬೀಜಗಳು 8000 ರೂಪಾಯಿಗೆ ಕೆಜಿಯಂತೆ ಸೇಲ್ ಆಗ್ತಿದೆ. ಪೂರ್ತಿ ವರ್ಲ್ಡ್ನಲ್ಲಿ ಮೇಜರ್ ಪ್ರಾಡಕ್ಟ್ಸ್ ಆಫ್ ಡ್ರೈ ಫ್ರೂಟ್ಸು, ಅಂಜೂರ, ಖರ್ಜೂರ ಮತ್ತು ಜಾಫ್ರಾನು ಅದು ಎಲ್ಲ ಇರಾನ್ ಸರ್. ಇರಾನ್ನಲ್ಲಿ ಪೂರ್ತಿ ವರ್ಲ್ಡ್ಗೆ ಸಪ್ಲೈ ಆಗುತ್ತೆ. ಈಗ ವರ್ಷ ನಾವು ಎಲ್ಲ ಪರ್ಚೇಸ್ ಆಲ್ರೆಡಿ ಮಾಡಿದ್ದಾರೆ. ಒಂದು 2 ತಿಂಗಳ ಮುಂಚೆ ನಾವು ಇರಾನ್ದು ಪರ್ಚೇಸ್ ಮಾಡಿದ್ದಾರೆ. ನಾವು ಎಲ್ಲ ಪೂರ್ತಿ ವರ್ಲ್ಡ್ನಲ್ಲಿ ಎಲ್ಲ ಮಾಡಿದ್ದಾರೆ. ಬಟ್ಟು ಇದು ಆದ ತಕ್ಷಣ ಸರ್ ಎಲ್ಲ ಮೇಜರ್ ಸ್ಟಾಕಿಸ್ಟು ಎಲ್ಲ ಕ್ಲೋಸ್ ಆಗಿದೆ. ಬಂದರ್ ಅಬ್ಬಾಸ್ ಪೋರ್ಟ್ ಆಫ್ ಇರಾನು, ಸಿ ಪೋರ್ಟ್ ಅದನ್ನು ಕ್ಲೋಸ್ ಆಗಿದೆ. ಈಗ ಏನು ಆಕ್ಟಿವಿಟಿ ಇಲ್ಲ, ಅಲ್ಲಿಂದು ಸಪ್ಲೈ ಇಲ್ಲ. ಇರಾನಿನ ಕೇಸರಿಗೂ ಭಾರಿ ಬೇಡಿಕೆ ಇದೆ. ಜಗತ್ತಿನಲ್ಲೇ ಉತ್ತಮ ತಳಿಯ ಕೇಸರಿ ಅಂತ ಪರಿಗಣಿಸಲ್ಪಡುವಂಥ ಇರಾನಿನ ಕೇಸರಿ ಕೆಜಿಗೆ 2.5 ಲಕ್ಷದಿಂದ 3 ಲಕ್ಷ ದರ ಹೊಂದಿದೆ. ಮುಂದಿನ 2 ವಾರಗಳಲ್ಲಿ ಇದು 4 ಲಕ್ಷ ರೂಪಾಯಿ ತಲುಪುವ ಸಾಧ್ಯತೆ ಇದೆ.
ಈಗ ಮೇಜರ್ ಸ್ಟಾಕಿಸ್ಟ್ ಇರ್ತದೆ ಮುಂಬೈನಲ್ಲಿ, ದಿಲ್ಲಿನಲ್ಲಿ ಎಲ್ಲ ಅವರೆಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾಕೆಂದರೆ ಅದು ಅಡ್ವಾಂಟೇಜು. ಇದು ಈ ಥರ ಆಯ್ತಂದರೆ ರೇಟು ಎಲ್ಲ ಡಬಲ್ಲು ಟ್ರಿಬಲ್ ಮಾಡಿಬಿಡ್ತದೆ. ಈಗ ನನ್ನ ಹತ್ರನ ಸ್ಟಾಕ್ ಒಂದು 25 ದಿವಸದ್ದು ಸ್ಟಾಕ್ ಐತೆ ಸರ್. ಇದು ಆದಮೇಲೆ ಏನಾಗುತ್ತೆ ಅಂತ ಏನು ಗೊತ್ತಿಲ್ಲ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚು. ಡ್ರೈ ಫ್ರೂಟ್ಸ್ ಮಾತ್ರವಲ್ಲದೆ ಜಾಯಿಕಾಯಿ, ದಾಲ್ಚಿನ್ನಿ, ಸ್ಟಾರ್ ಸೋಂಪು ಸೇರಿದಂತೆ ಕೆಲವು ಮಸಾಲೆಗಳು ಕೂಡ ಇರಾನ್ನಿಂದಲೇ ಆಮದಾಗುತ್ತವೆ. ಇರಾನ್ನಲ್ಲಿ ವ್ಯಾಪಾರ ಮತ್ತು ಬಂದರುಗಳ ಕಾರ್ಯಾಚರಣೆಯಲ್ಲಿ ವ್ಯತ್ಯಯ ಉಂಟಾದರೆ ಆಫ್ಘಾನಿಸ್ತಾನದಿಂದ ಬರುವಂಥ ಸರಕುಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇರಾನ್ ಇಸ್ರೇಲ್ ಯುದ್ಧದಿಂದ ಪ್ರಪಂಚದಾದ್ಯಂತ ಈ ತೈಲ ಮಾರುಕಟ್ಟೆ ಶೇಕ್ ಆಗ್ತಾ ಇದೆ. ಆದರೆ ಯುದ್ಧವು ಭಾರತದಲ್ಲಿ ಡ್ರೈ ಫ್ರೂಟ್ಸ್ ಮಾರಾಟದ ಮೇಲೂ ಕೂಡ ಪರಿಣಾಮವನ್ನ ಬೀರ್ತಾ ಇದೆ. ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಅಮೆರಿಕ ಇಸ್ರೇಲ್ ವರ್ಸಸ್ ಇರಾನ್ ಮಧ್ಯೆ ಸಂಘರ್ಷ. ರಂಜಾನ್ ಹೊತ್ತಲ್ಲಿ ದುಬಾರಿಯಾಗಲಿದೆ ಡ್ರೈ ಫ್ರೂಟ್ಸ್. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಸಂಘರ್ಷದ ಕಾರಣಕ್ಕೆ ಬೆಂಗಳೂರಲ್ಲಿ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗ್ತಾ ಇದೆ. ರಾಜಧಾನಿಗೆ ಆಮದಾಗುವಂಥ ಡ್ರೈ ಫ್ರೂಟ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ವಸ್ತುಗಳು ಇರಾನ್ನಿಂದ ಬರುತ್ತವೆ. ಅಂಜೂರ, ಮಾಮ್ರಾ, ಬಾದಾಮಿ, ಪಿಸ್ತಾ, ಪೈನ್ ಬೀಜಗಳು ಜೊತೆಗೆ ಮಜಾಪತಿ ಖರ್ಜೂರಗಳಿಗೆ ಹೆಚ್ಚು ಬೇಡಿಕೆಯಲ್ಲಿವೆ. ರಂಜಾನ್ ಸಮಯದಲ್ಲಿ ಮಜಪತಿ ಖರ್ಜೂರಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ. ಇರಾನ್ ಕೇಸರಿ ಡ್ರೈ ಫ್ರೂಟ್ಸ್ಗೆ ಭಾರಿ ಬೇಡಿಕೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ಇರಾನ್ನಿಂದ ಬರುವಂಥ ಪಿಸ್ತಾ ಕೆಜಿಗೆ 1800 ರೂಪಾಯಿಯಿಂದ 2100 ರೂಪಾಯಿವರೆಗೆ ಮಾರಾಟವಾಗ್ತಾ ಇದೆ. ಅಂಜೂರ ಸುಮಾರು 1600 ರೂಪಾಯಿ, ಮಾಮ್ರಾ ಬಾದಾಮಿ 2500, ಪೈನ್ ಬೀಜಗಳು 8000 ರೂಪಾಯಿಗೆ ಕೆಜಿಯಂತೆ ಸೇಲ್ ಆಗ್ತಿದೆ. ಪೂರ್ತಿ ವರ್ಲ್ಡ್ನಲ್ಲಿ ಮೇಜರ್ ಪ್ರಾಡಕ್ಟ್ಸ್ ಆಫ್ ಡ್ರೈ ಫ್ರೂಟ್ಸು, ಅಂಜೂರ, ಖರ್ಜೂರ ಮತ್ತು ಜಾಫ್ರಾನು ಅದು ಎಲ್ಲ ಇರಾನ್ ಸರ್. ಇರಾನ್ನಲ್ಲಿ ಪೂರ್ತಿ ವರ್ಲ್ಡ್ಗೆ ಸಪ್ಲೈ ಆಗುತ್ತೆ. ಈಗ ವರ್ಷ ನಾವು ಎಲ್ಲ ಪರ್ಚೇಸ್ ಆಲ್ರೆಡಿ ಮಾಡಿದ್ದಾರೆ. ಒಂದು 2 ತಿಂಗಳ ಮುಂಚೆ ನಾವು ಇರಾನ್ದು ಪರ್ಚೇಸ್ ಮಾಡಿದ್ದಾರೆ. ನಾವು ಎಲ್ಲ ಪೂರ್ತಿ ವರ್ಲ್ಡ್ನಲ್ಲಿ ಎಲ್ಲ ಮಾಡಿದ್ದಾರೆ. ಬಟ್ಟು ಇದು ಆದ ತಕ್ಷಣ ಸರ್ ಎಲ್ಲ ಮೇಜರ್ ಸ್ಟಾಕಿಸ್ಟು ಎಲ್ಲ ಕ್ಲೋಸ್ ಆಗಿದೆ. ಬಂದರ್ ಅಬ್ಬಾಸ್ ಪೋರ್ಟ್ ಆಫ್ ಇರಾನು, ಸಿ ಪೋರ್ಟ್ ಅದನ್ನು ಕ್ಲೋಸ್ ಆಗಿದೆ. ಈಗ ಏನು ಆಕ್ಟಿವಿಟಿ ಇಲ್ಲ, ಅಲ್ಲಿಂದು ಸಪ್ಲೈ ಇಲ್ಲ. ಇರಾನಿನ ಕೇಸರಿಗೂ ಭಾರಿ ಬೇಡಿಕೆ ಇದೆ. ಜಗತ್ತಿನಲ್ಲೇ ಉತ್ತಮ ತಳಿಯ ಕೇಸರಿ ಅಂತ ಪರಿಗಣಿಸಲ್ಪಡುವಂಥ ಇರಾನಿನ ಕೇಸರಿ ಕೆಜಿಗೆ 2.5 ಲಕ್ಷದಿಂದ 3 ಲಕ್ಷ ದರ ಹೊಂದಿದೆ. ಮುಂದಿನ 2 ವಾರಗಳಲ್ಲಿ ಇದು 4 ಲಕ್ಷ ರೂಪಾಯಿ ತಲುಪುವ ಸಾಧ್ಯತೆ ಇದೆ. ಈಗ ಮೇಜರ್ ಸ್ಟಾಕಿಸ್ಟ್ ಇರ್ತದೆ ಮುಂಬೈನಲ್ಲಿ, ದಿಲ್ಲಿನಲ್ಲಿ ಎಲ್ಲ ಅವರೆಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾಕೆಂದರೆ ಅದು ಅಡ್ವಾಂಟೇಜು. ಇದು ಈ ಥರ ಆಯ್ತಂದರೆ ರೇಟು ಎಲ್ಲ ಡಬಲ್ಲು ಟ್ರಿಬಲ್ ಮಾಡಿಬಿಡ್ತದೆ. ಈಗ ನನ್ನ ಹತ್ರನ ಸ್ಟಾಕ್ ಒಂದು 25 ದಿವಸದ್ದು ಸ್ಟಾಕ್ ಐತೆ ಸರ್. ಇದು ಆದಮೇಲೆ ಏನಾಗುತ್ತೆ ಅಂತ ಏನು ಗೊತ್ತಿಲ್ಲ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚು. ಡ್ರೈ ಫ್ರೂಟ್ಸ್ ಮಾತ್ರವಲ್ಲದೆ ಜಾಯಿಕಾಯಿ, ದಾಲ್ಚಿನ್ನಿ, ಸ್ಟಾರ್ ಸೋಂಪು ಸೇರಿದಂತೆ ಕೆಲವು